ಹೊರಗಿನ ಕಸ ಗುಡಿಸಿ ರಂಗೋಲಿ ಹಾಕೋದೊಂದು ಕಡೆ ಕೆಲಸ ಆದ್ರೆ ಜಲ್ದಿ ಜಲ್ದಿ ಒಳಗೆ ಹೋಗಿ ರೊಟ್ಟಿ ಮಾಡ್ಕೊಂಬಿಡ್ಬೇಕು. ಇವತ್ತು ಲೇಟ್ ಆಗಿಬಿಡ್ತೆ. ರಂಗೋಲಿ ಯಾವ್ದು ಹಾಕ್ಲಿ, ದಿನಾಲು ಯಾವ್ದು ಹಾಕ್ಬೇಕಂತ ನೆನಪು ಬರಲ್ಲ. ಯಾವುದಾದ್ರೂ ಒಂದು ಹಾಕ್ತೀನಿ ಅಂದ್ರೆ ಮೊದಲು ಟೈಮ್ ಆಗೈತೆ. ಈ ಪುಟ್ಟಿ ಗುಂಡಕ್ಕೆ ಶಾಲೆಗೆ ಹೋಗೋಕೆ ಟೈಮ್ ಆಗ್ತೈತಿ. ಅತ್ತೆ ಬೇರೆ ಕೂಲಿಯರಿಗೆ ಹೇಳ್ತೀನಿ ಅಂತ ಹೋಗಿದ್ದಾರೆ. ಚಂದ ಆಗೈತೆ ರಂಗೋಲಿ. ಅದ್ರ ಬಣ್ಣಗಿನ ಏನು ತುಂಬೋದು ಬೇಡ, ಮೊದಲು ಟೈಮ್ ಆಗೈತೆ. ಯಾವುದೋ ಒಂದು ಹಾಕಿದ್ನಿ. ಅತ್ತೆ ಬಂದ್ರೆ ಮತ್ತೆ ಇನ್ನೂ ಮಠ ಆಗಿಲ್ಲ ಅಂತಾರೆ. ಅತ್ತೆ ಬರೋ ಅಷ್ಟರಲ್ಲಿ ರೊಟ್ಟಿ ಪಲ್ಯ ಮಾಡ್ಕೊಂಡ್ಬಿಡ್ತೀನಿ. ಅವ್ರಿಗೂ ಮತ್ತೆ ಪಾಪ ಹೊಲ ಕಡೆ ಹೋಗೋಕೆ ಟೈಮ್ ಆಕೈತೆ. ಈ ಗುಂಡ ಪುಟ್ಟಿ ಇನ್ನೂ ಇದ್ದಿಲ್ಲ, ನೋಡೋಣಂದ್ರೆ. ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೊಳತ್ತೀನಿ. ನಾವು ಆರಾಮಿದ್ದೀವಿ ನೋಡ್ರಿ. ಮತ್ತು ನಾಷ್ಟಕ್ಕದು ಏನು ಮಾಡಿದ್ರಿ? ನಾನು ಇವತ್ತು ನಾಷ್ಟಕ್ಕೆ ರೊಟ್ಟಿ ಎಣ್ಗಾಯಿ ಪಲ್ಯ ಮಾಡತ್ತೀನಿ ರೀ. ಏನಂದ್ರೆ ಒಬ್ರು ಬ್ರದರ್ ನನ್ನ ವೀಡಿಯೋಸ್ ಡೌನ್ಲೋಡ್ ಮಾಡಿ ಅವ್ರ ಚಾನಲಲ್ಲಿ ಹಾಕೋತಿದ್ದಾರೆ ರೀ. ನನ್ನಷ್ಟೇ ಅಲ್ಲ, ಬೇರೆಯವ್ರದ್ದು ಡೌನ್ಲೋಡ್ ಮಾಡಿ ಹಾಕಿದ್ದಾರೆ ಅವರು. ಶಾರ್ಟ್ ವೀಡಿಯೋಸ್ ಅಂತೂ ಎಲ್ಲ ನನ್ನವ ಇದ್ದಾವೆ, ಒಂದು 4-5 ದಿನ ಅಪ್ಲೋಡ್ ಮಾಡಿದ್ದಾರೆ. ಅವ್ರಿಗೆ ಹೇಳೋದು ಅಂದಾರಿ, ನಾವು ಸ್ವಂತ ಎಡಿಟ್ ಮಾಡಿ ಹಾಕೋದು ಬೇರೆನೇ ಖುಷಿ ಇರ್ತೈತ್ರಿ. ಯಾಕಂದ್ರೆ ಯಾವತ್ತಿಗೂ ಪರರ ವಸ್ತು ವಿಷವಿದ್ದಂತೆ, ಅದನ್ನು ಯಾರಿಗೂ ತೋರಿಸುವಂತೆಯೂ ಇಲ್ಲ, ಹಂಚಿಕೊಂಡು ತಿನ್ನುವಂತೆಯೂ ಇಲ್ಲ. ಇದರ ಅರ್ಥ ಏನಂತಂದ್ರೆ, ನಾವು ಸ್ವಂತ ಜ್ಞಾಪಕ ಶಕ್ತಿ ಬಳಸಿ ದುಡ್ದು ಏನಾದರೂ ಒಂದು ಮಾಡ್ತೀವಲ್ರಿ, ಅದರಲ್ಲಿ ನಮಗೂ ತೃಪ್ತಿ ಇರ್ತೈತ್ರಿ, ಜೊತೆಗೆ ಹೆಮ್ಮೆನೂ ಇರ್ತೈತಿ. ನಾವು ಮಾಡಿದ್ವಲ್ಲ, ನಮಗೂ ಮಾಡೋಕ್ಕೆ ಬರ್ತೈತಿ ಅಂದ್ಕೊಂಡು. ನೀವು ಎಷ್ಟು ದಿನ ಅಂತ ಬೇರೆಯವ್ರ ವೀಡಿಯೋಸ್ ಡೌನ್ಲೋಡ್ ಮಾಡಿ ಹಾಕ್ತೀರಿ ಹೇಳ್ರಿ? ನಿಮ್ಗೆ ಒಳ್ಳೇದಕ್ಕೆ ಹೇಳ್ತಿರೋದು. ಏನಾದರೂ ಒಂದು ಮಾಡ್ಬೇಕಂತಂದ್ರೆ ಕಾಪಿ ಮಾಡಿ ಪರವಾಗಿಲ್ಲ, ಆದರೆ ಡೌನ್ಲೋಡ್ ಮಾಡಿ ಕಾಪಿ ಮಾಡುವಷ್ಟು ಸಾಹಸ ಮಾಡಬಾರ್ದು. ಯಾಕಂದರೆ ನೀವು 1 ದಿನ ಹಾಕ್ತೀರಿ, 2 ದಿನ ಹಾಕ್ತೀರಿ, ಅದು ನೀವು ಹಾಕ್ತೀರಿ ಕಾಪಿ ಮಾಡಿ, ಆದರೆ ನಿಮ್ಮ ಒಳಗಡೆ ಒಂದು ಅಂತರಾತ್ಮ ಅಂತ ಇರುತ್ತಲ್ವ, ಅದಕ್ಕಾದರೂ ಅನಿಸುತ್ತೆ, ಅಯ್ಯೋ ನಾವು ಬೇರೆಯವ್ರದ್ದು ಕಾಪಿ ಮಾಡ್ತಿದ್ದೀವಿ, ಯಾವಾಗ ಅವ್ರು ಏನಂತಾರೋ ಏನೋ ಅನ್ನೋ ಒಂದು ಭಯ ಇರ್ತೈತ್ರಿ. ಆ ಥರ ಮಾಡೋ ಬದಲು ನೀವು ಸ್ವಂತ ಸ್ಟೋರಿ ಕ್ರಿಯೇಟ್ ಮಾಡಿ ಹಾಕ್ರಿ, ಅದ್ರ ಖುಷಿನೇ ಬೇರೆ ಇರ್ತೈತೆ. ನಾನು ಹೇಳೋದಿಷ್ಟ, ಕಾಪಿ ಮಾಡೋದಿದ್ರೆ ಸ್ವಂತ ಈ ಆ್ಯಪ್ನ ಡೌನ್ಲೋಡ್ ಮಾಡಿ ಮಾಡಿರಿ, ಒಳ್ಳೇದಾಗಲಿ ನಿಮಗೂ. ಈ ಹುಡುಗರು ಇನ್ನೂ ಎದ್ದು ಬಂದಿಲ್ಲ ನೋಡಿ, ಎಬ್ಸೋದ ಒಂದು ದೊಡ್ಡ ತಲೆನೋವು ನನಗೆ. ಜಲ್ದಿ ಹೇಳ್ಬೇಕು, ಬ್ರಷ್ ಮಾಡಬೇಕು, ಓದ್ಕೊತ ಕುಂದಿರ್ಬೇಕು, ಏನಿಲ್ಲ. ಎದ್ದೇಳೋದು, ರೊಟ್ಟಿ ತಿನ್ನೋದು, ಶಾಲೆಗೆ ಓಡೋಗೋದು. ಪುಟ್ಟಿ ಗುಂಡ ಎದ್ದೇಳ್ರಿ ಜಲ್ದಿ. ಈ ಸ್ಟೆಪ್ಸ್ ಇದ್ರೂ ಎದ್ದೇಳಲ್ಲ ನೋಡಿವ್ರು. ಟೈಮ್ 8 ಗಂಟೆ ಆಗಕ್ಕೆ ಬಂತು. ಈಗ ನಾನಂತರೂ ಬಂದು ಎಬ್ಸಲ್ಲ ನೋಡ್ರಿ. ನಿಮಗೆ ಶಾಲೆಗೆ ಹೋಗೋಕೆ ನಿಮ್ಗೆ ಟೈಮ್ ಆಕೈತೆ ನೋಡ್ರಿ, ಏನೇನು ಮಾಡ್ತೀರಿ. ನಾನು ಹೋಗಿ ರೊಟ್ಟಿ ಎಣ್ಗಾಯಿ ಪಲ್ಯ ಮಾಡ್ತಿರ್ತೀನಿ, ನೀವು ಗಡ ಎದ್ದು ಬ್ರಷ್ ಮಾಡ್ಕೊಂಡು ಬರ್ರಿ, ರೊಟ್ಟಿ ರೆಡಿ ಇರ್ತೈತೆ, ತಿಂದು ಶಾಲೆಗೆ ಹೋಗುವಂತ್ರಿ. ಮುಂಜಾನೆ ಎಷ್ಟು ಜಲ್ದಿ ಎದ್ದು ಕೆಲಸ ಮಾಡಿದ್ರು ಏನಾದರೂ ಒಂದು ಕೆಲಸ ಬಾಕಿ ಇದ್ದೇ ಇರ್ತೈತೆ. ಅದು ಮಾಡಿ ಅಂದ್ಕೊಂಡು ಟೈಮ್ ಹೋಗಿದ್ದಾಗ ಗೊತ್ತಾಗಲ್ಲ. ಬೆಳಗ್ಗೆ ಒಂಚೂರು ಕಾಯಿ ಸುಲ್ತು ಕೊಟ್ಟೋಗಪ್ಪ ಅಂತ ಕೇಳಿದ್ನಿ, ಹಂಗೆ ಹೋಗ್ಬಿಟ್ರು. ಈಗ ಅಡುಗೆ ಮಾಡೋದು ಬಿಟ್ಟು ಕಾಯಿ ಸುಲ್ಕೊತ ಕುಂದಿರ್ಬೇಕು ನಾನು. ಯಾವುದಂತ ಮಾಡಬೇಕು? 1-2 ಕೆಲಸ, 1000 ಕೆಲಸ ಇರ್ತಾವೆ ಬೆಳಗ್ಗೆ ಹೊತ್ತು. ಯಾರು ನೋಡತ್ತಿಲ್ಲಲ್ಲ, ಇರು ನಮ್ಮನೆ ಮುಂದೆ ಕಸ ಮಾಡಲಿ. ನಾನು ಗಾಳಿಗೆಲ್ಲ ಆ ಕಡೆಗೆ ಹಾರೋಗ್ತೈತೆ, ಅಲ್ಲೂ ಕುಂದಿರ್ತೀನಿ. ಜಲ್ದಿ ಒಂದು ಸ್ವಲ್ಪ ಹೇಳೋಗಿ ಹೊಲ ಕಡೆಗೆ ಹೋಗ್ಬೇಕು. ರೋಡಿಂದ ಹೋದ್ರೆ ಟೈಮ್ ಆಕೈತೆ, ಇಲ್ಲಿ ಸಂಧ್ಯಾಗ ಹೋಗೋದ್ರಿಂದ. ಗಿರಿಜಕ ಈ ಕಡೆಗೆಲ್ಲ ಹೋಗತೈತೆ. ಗಿರಿಜಕ, ಓಯ್ ಗಿರಿಜಕ, ಇವಳಕ್ಕೆ ಹೋಗತ್ತಾಳೆ. ಮೊದಲು ಅವಸರ ಮಾಡಿ ನಾನು ಹೋಗತ್ತೇನೆ, ಜಲ್ದಿ ಬಿಡಲ್ಲ ಈ ಬಿಡಾಡೆ. ಮಾತೆಗೆ ಹಚ್ಕೊಂಡ್ಲಂದ್ರೆ ಇಲ್ಲ 1 ಗಂಟೆ ಆಗ್ಬಿಡ್ತೈತೆ. ಬೇಡ ನಿಂದ್ರೆ ಏನಾದರೂ ಒಂದು ಹೇಳಿ ತಪ್ಪಿಸ್ಕೋತೀನಿ. ಬಾರಕ್ಕ, ಎಲ್ಲಿ ಹೋಗತ್ತೆ? ಬಂದೆ ಇರುಜೆ, ಕೆಲಸ ಐತೆ, ಇಲ್ಲೇ ಹೋಗಿ ಬರ್ತೀನಿ ನಿಂದ್ರೆ. ಇಷ್ಟು ಅವಸರ ಮಾಡಿ ಎಲ್ಲಿಗೆ ಹೋಗತ್ತೇವ? ಮುಗೀತು ಬಿಡು. ಈಗ ಹೋಗಿದ ಕೆಲಸ ಏನೇನಾಗ್ತೈತೆ ಏನು, ಅವಾಗಿಂದ ಎಲ್ಲಿಗೆ ಹೋಗತ್ತೆ ಅಂತ ಒತ್ತಿ ಕೇಳತ್ತಾಳಂದ್ರೆ ಏನೋ ಆಗ್ತೈತಿದ್ದು. ಈಕೆ ಕರಿಬೇಕಿತ್ತು, ಬರಲ್ಲ. ಕರೆದ್ರೂ ಕೆಲಸ ಮಾಡಲ್ಲ, ಅದಕ್ಕೆ ಕರೆಯೋಕೆ ಹೋಗಲ್ಲ ಇವಳು. ಸರೋಜಾ, ಸುಶೀಲಾ ಒಂಚೂರು ಕೆಲಸನಾದರೂ ಮಾಡ್ತಾರೆ. ಇವಳು ಬಂದ್ಲಂದ್ರೆ ಮಾತಿನ ಮಲ್ಲಿ ಬರೇ ಮಾತಿಗೆ ಹಚ್ಕೊಂಡು ಕುತ್ಕೊಂಡ್ಬಿಡ್ತಾಳೆ. ಅದಕ್ಕೆ ಕರಿಬಾರ್ದಂತ ನಾನು ಸಂಧ್ಯಾಗ ಹೋಗತ್ತೀನಿ. ನೋಡೇ ಬಿಟ್ಲು ನೋಡಿ ಬಿಡಾಡಿ. ಎಲ್ಲಿಲ್ಲ, ಇಲ್ಲೇ ಸರೋಜವ್ರ ಮನೆ ತಗ ಹೋಗತ್ತೀನಿ, ಕೆಲಸ ಐತೆ. ಬರ್ಬೇಕಾದ್ರೆ ಬಂದು ಹೋಗ್ತೀನಿ ನಿಂದ್ರೆ. ಹೌದೇನು? ಆಯ್ತು, ಹೋಗ್ಬಾ ಹೋಗು. ಬಂದೆ ನಿಂದ್ರೆ. ಸರೋಜಾ, ಗಿರಿಜಾ ಬಾ. ಏನ್ ಸಾವಕ ಮುಂಜಾನೆ ಬಿಸಿಲು ಕಾಯಿಸ್ಕೊಂತ ಕೂತ್ಕೊಂಡೆ ಹೊರಗೆ? ಆರಾಮದಿ? ರೊಟ್ಟಿ ಅದು ತಿಂದೆ ಇಲ್ಲ? ನಾನು ಆರಾಮಿದ್ದೀನಿ. ಯಾಕೋ ಚಳಿ ಆಗತ್ತೈತೆ, ಅದಕ್ಕೆ ಬಿಸಿಲಾಗ ಬಂದು ಕುಂತೀನಿ ನೋಡು ಹೊರಗೆ. ಇನ್ನೂ ರೊಟ್ಟಿ ಅದು ಏನು ತಿಂದಿಲ್ಲ. ರೊಟ್ಟಿ ಮಾಡಿಟ್ಟು ಮಂಡೆ ತಿಕ್ಕಕ್ಕೆ ಹೋಗಿದ್ದಾಳೆ ಸರೋಜಾ. ಬರಲಿ ಅವಳು, ಆಮೇಲೆ ತಿನ್ನೋಣಂತ ಇಲ್ಲಿ ಬಂದು ಕೂತ್ಕೊಂಡಿನಿ ನೋಡು. ಏನು ಇಷ್ಟು ದೂರ ಬಂದುಬಿಟ್ಟೆ? ಏನಿಲ್ಲ, ನಿನ್ನ ಹತ್ರಕ್ಕೆ ಕೆಲಸ ಐತೆ ಸ್ವಲ್ಪ, ಅದಕ್ಕೆ ಬಂದಿದ್ನಿ. ಹೇಳು. ಹೌದೇನು? ಏನು ಕೆಲಸ ಐತೆ? ಏನಿಲ್ಲ, ಭತ್ತ ಕೊಯ್ಯೋದೊಂದು ಪೆಂಡಿಂಗ್ ಉಳಿದ್ಬಿಟ್ಟೈತೆ. ಅವತ್ತು ನಿಮ್ಗೂ ಹೇಳೋಣಂದ್ರೆ ಹತ್ತಿ ಬಿಡ್ಸತ್ತೀವಿ ಅಂತ ಅಂದ್ಲು ಸರೋಜಾ. ಅದಕ್ಕೆ ಹೆಂಗಾದ್ರೆ ಇರಲಿ, ನಾಳೆಗೆ ಭತ್ತ ಕೊಯ್ದ ಬಿಡೋಣ ಅಂದ್ಕೊಂಡು ಇವತ್ತೆಲ್ಲ ಕೂಲಿಯರ್ಗೂ ಹೇಳ್ಕೊತ ಬರ್ತಿದ್ದೀನಿ ನೋಡಿ. ಒಂದು 3-4 ಜನ ಆದ್ರೆ ಆಗ್ತೈತೆ. ಅದಕ್ಕೆ ನಿನ್ನ ಸೊಸೆ ಕಳಿಸವ ನಾಳೆ ಅಂದ್ರೆ ಆಗ್ತೈತೆ ಇಲ್ಲವ? ನೋಡೋಣ ತಗೋ. ನಾಳೆ ನಾವು ಕಬ್ಬು ಹಾಕತ್ತೀವಿ. ಯಾರಾದರೂ ಕೂಲಿಯರು ಸಿಕ್ಕಿದ್ರೆ ಇವಳು ಬರ್ತಾಳೆ, ಸಿಕ್ಕಿಲ್ಲ ಅಂದ್ರೆ ಮತ್ತು ಯಾರಿಗಾದ್ರೂ ಬೇರೆಯವ್ರಿಗೆ ಹೇಳು. ನೋಡ, ಹೊಲದ ಕೆಲಸ ಎಲ್ಲ ಮುಗಿಸಿ ಕಬ್ಬು ಹಾಕಕ್ಕೆ ರೆಡಿ ಆಗಿದ್ದೀರಿ ನೀವು. ನಾವಿನ್ನೂ ಭತ್ತ ಕೊಯ್ಯೋದ್ರಲ್ಲೇ ಇದ್ದೀವಿ. ಏನು ಮಾಡೋದು, ಅರ್ಜೆಂಟಿಗೆ ಯಾವುದು ಆಗಲ್ಲ.
ಮಾಡ್ಬೇಕು ಅನ್ಕೊಂಡ್ರೆ ಕೂಲಿಯರ್ ಸಿಗಲ್ಲ, ಹಿಂಗೆ ಆಗ್ತೈತೆ ನೋಡಿ. ಕಳ್ಸವಕ್ಕ ನಾನೇನು ಕಳಿಸ್ತೀನಿ ಗಿರಿಜಾ, ಅವಳು ಗಂಡ ಕೇಳಬೇಕಲ್ಲವ. ಮತ್ತು ಮನೇದು ಹೊಲ ಕೆಲಸ ಬಿಟ್ಟು ಬೇರೆಯವ್ರ ಹೊಲ ಕಳಿಸಿದೆ ಅಂತ ನನಗೆ ಇದು ಮಾಡ್ತಾನೆ. ಹೆಂಗಾದ್ರೆ ಇರಲಿ ನೋಡೋಣ ತಗೋ. ಇವತ್ತು ರಾತ್ರಿಗೆ ಮಾರುತಿ ಕೇಳಿ ಯಾರ ಕಡೆ ಇಲ್ಲ ಅಂದ್ರೂ ನಿಂಗೆ ಹೇಳಿ ಕಳಿಸ್ತೀನಿ. ಆಯ್ತು ಕೇಳಿ ನೋಡಿ, ಹೇಳಿ ನನಗೆ ಸಂಜೆ 7 ಗಂಟೆ ಒಳಗೆ ಹೇಳಿ ಕಳಿಸ, ಬರ್ತಾಳ ಬರಲ್ಲ ಅನ್ನೋದು ಮತ್ತು ಬೇರೆಯವ್ರಿಗೆ ಹೇಳ್ಬೇಕಲ್ಲ. 7 ಗಂಟೆ ಒಳಗೆ ಹೇಳಿ ಕಳಿಸ್ತೀನಿ, ಹೇಳಿ ನಿನ್ಗೆ. ನಾನು ಇನ್ನು ಬರ್ತೀನಿ ಸಾವಕ, ಇನ್ನೂ ಇಬ್ಬರಿಗಾದ್ರೆ ಹೇಳ್ಬೇಕು, ಮತ್ತು ಲೇಟ್ ಆಗಿಬಿಡ್ತೈತೆ. ಸರೋಜಾಗ ಹೇಳಿ ನಾನು ಬಂದಿದ್ದಂತೆ. ಆಯ್ತು ಹೇಳಿ, ಹೇಳ್ತೀನಿ. ಇವಳು ರೇಖಾನು ಬರ್ತಾಳ ಬರಲ್ಲ ಕೇಳಿ ನೋಡ್ತೀನಿ ಅಂದ್ರೆ. ಬರಲಿಲ್ಲ ಅಂತಂದ್ರೆ ಇಬ್ಬರಿಗೆ ಹೆಚ್ಚಿಗೆ ಹೇಳಿದ್ರೆ ಆಗ್ತೈತೆ. ಇವತ್ತು ಕೇಳಿ ನೋಡ್ಬೇಕು, ಕೇಳಿದ್ರೆ ನಾಳೆ ಮತ್ತೆ ಆಗಲ್ಲ. ರೇಖಾ 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 ಒಳಗಿದ್ದಾಳೇನ ಇವಳು? ಅಯ್ಯ ಗಿರಿಜಕ್ಕ ನೀನ? ನಾನು ಯಾರೋ ಮಾರಕ್ ಬಂದಿದ್ದಾರೆ ಹಿಂಗೆ ಕೂಗಾತಾರ ಅನ್ನತೀನಿ. ಬಾ ಒಳಗೆ. ಇಲ್ಲ ಇಲ್ಲ, ಒಳಗದು ಬರಲಿಕ್ಕೆ ಟೈಮ್ ಇಲ್ಲ, ಹೊಲಕ್ಕೆ ಹೋಗ್ಬೇಕು ನಾನು. ನಾಳೆ ಭತ್ತ ಕೊಯ್ಯಕ್ಕೆ ಬರ್ತೀನಿ ಕೇಳಕ್ಕೆ ಬಂದವ. ನಾಳೆನಾ? ನಾನೇನು ಬರ್ತೀನಕ್ಕ, ಇವ್ರು ಕಳಿಸ್ತಾರೆ ಏನೇನು ಮಾಡ್ತಾರ ನೋಡ್ಬೇಕು. ನಾಳೆನೇ ರೇಖಾ ಕಳಿಸ್ತಾನೆ ತಗೋ, ಯಾಕೆ ಕಳಿಸಲ್ಲ ನೋಡೋಣ. ಇವತ್ತು ರಾತ್ರಿಗೆ ನಮ್ಮ ಮನೆಯವ್ರು ಕಳಿಸ್ತೀನಿ, ಹೆಂಗಾದ್ರೂ ಮಾಡಿ ಒಪ್ಪಿಸ್ತೀನಿ ತಗೋ. ನಾಳೆ ಒಟ್ಟ ನಿನ್ನ ಜಲ್ದಿ ಕೆಲಸ ಮಾಡ್ಕೊಂಡು ರೆಡಿ ಇರು. ಆಯ್ತಕ್ಕ, ಹಂಗಂದ್ರೆ ಬರ್ತೀನಿ ತಗೋ. ಒಟ್ಟ ತಪ್ಸಂಗಿಲ್ಲ ನೋಡ್ರೇಕ, ಬರಲೇಬೇಕು. ಆಯ್ತು ಹೇಳು. ಬಾರಕ್ಕ ರೊಟ್ಟಿ ತಿನ್ನು ಅಂತೆ. ರೊಟ್ಟಿ ಅದು ಏನು ಬೇಡ ರೇಖಾ, ಜಲ್ದಿ ಒಂದು ಸ್ವಲ್ಪ ಸುಶೀಲಾ ಮನೆಗೆ ಹೋಗ್ತೀನಿ. ಹೌದೇನು? ಆಯ್ತಕ್ಕ, ಹೋಗ್ಬಾ. ಸುಶೀಲಾ ಅಯ್ಯ, ಇಲ್ಲಿಂದ ಹೋಗಿದ್ರೆ ಎಲ್ಲಿ ಕಳಿಸ್ಬೇಕು ಅವಳಿಗೆ? ದಾಸವಾಳ ಹೂವು ನೋಡಿ ಎಷ್ಟು ಕೊಂಡ್ಬಿಟ್ಟ. ಹೋಗ್ಬೇಕಾದ್ರೆ ಕಿತ್ಕೊಂಡು ಹೋಗ್ತೀನಿ ಅಂದ್ರೆ. ಇದು ಯಾವ ಥರ ಇವು ಬಳ್ಳಿನೇ ಹಾಕಿದಾಳೆ? ಹಸಿರು ಬಳ್ಳಿ, ಯಾತ್ರ ಬಳ್ಳಿ ಏನೋ ಇವು. ಒಂದಿನ ಕೇಳಿ ಇಸ್ಕೊಂಡು ಹೋಗಿ ನಮ್ಮ ಮನೆ ತಾಗ ಹಾಕೋಬೇಕು. ಸುಶೀಲಾ ಸುಶೀಲಾ ಇಷ್ಟು ಹೋಗತ್ತೀನಿ. ಹೂನು ಇಲ್ಲ ಹಾನು ಇಲ್ಲ, ಎಲ್ಲಿ ಇತ್ತಲ್ ಕಡೆ ಇದ್ದಾಳೆ ಇವಳು, ನೋಡ್ತೀನಿ ಇದ್ರೆ. ಸುಶೀಲಾ ಅಯ್ಯ, ಒಳಗೆ ಬಂದ್ರು ಕತೆ ಇಲ್ಲ ಇವ್ರದ್ದು. ಗಿರಿಜಕ್ಕ ನೀನ ಒಳಗೆ ಬಾರಕ್ಕ. ಒಳಗೆ ಬಂದಿನಲ್ಲವ, ಹೊರಗಿಂದ ಇಷ್ಟು ಕೂಗತ್ತೀನಿ, ಹೂನು ಇಲ್ಲ ಹಾನು ಇಲ್ಲ. ಕರೆನ ನೀನು ಕೂಗಿದ್ ಕೇಳಿಸಿಲ್ಲ ಗಿರಿಜಕ್ಕ, ಇಲ್ಲಾಂದ್ರೆ ಹೂ ಅಂತಿರ್ಲಿಲ್ಲ. ಈಗ ಇಲ್ಲಿ ಬಂದು ಕೂಗಿದ್ದೆ ಕೇಳಿಸ್ತಾ, ಅದಕ್ಕೆ ನೋಡು ರೊಟ್ಟಿ ಮಾಡೋದು ಬಿಟ್ಟು ಕೈ ತೊಳ್ಕೊಂಡು ಬಂದೆ. ಹಂಗಾದ್ರೆ ಹೊರಗಿನ ಮಾತಾಡ್ಸಿದ್ರೆ ಏನು ಕೇಳಿಸಲ್ಲ ನಿಮ್ಗೆ? ಇಲ್ಲಿದ್ರೆ ಕೇಳಿಸ್ತೈತೆ, ಹಿತ್ತಲ ಕಡೆಗಿದ್ರೆ ಕೇಳಿಸಲ್ಲ. ರೊಟ್ಟಿ ಪಟ್ಟಿ ಮಾಡ್ತಾ ಇರ್ತೀವಿ, ಮತ್ತೆ ಮಾತಾಡ್ಸೋರು ಬಂದು ಇಲ್ಲ ಬಂದು ಮಾತಾಡ್ಸ್ತಾರೆ ನೋಡಿ. ಹೌದೇನು? ಆತಗೋ. ಸುಶೀಲಾ ನಾಳೆ ನಮ್ಮ ಹೊಲಕ್ಕೆ ಹೋಗೋಣ ನೋಡಿ, ರೆಡಿ ಆಗಿರು. ರೆಡಿ ಆಗ್ಬೇಕು? ಯಾಕಕ್ಕ? ಮತ್ತೆ ನಂಗೆ ಗೊತ್ತಿಲ್ಲದೇನೆ ಪಾರ್ಟಿ ಗಿರ್ಟಿ ಹಚ್ಕೊಂಡಿದಾರ ಏನು? ಚಿಕನ್ ಮಟನ್? ಚಿಕನ್ನು ಮಟನ್ನು ಮೀನು ಯಾವ ಥರದ್ದು ಇಲ್ಲ. ಭತ್ತ ಕೊಯ್ಯಕ್ಕೆ ಹೋಗೋಣ ನಡಿ. ಹೌದೇನು? ನೀನು ಕರೆಯೋದು ನೋಡಿದ್ರೆ ಹಂಗೈತೆ, ಮತ್ತೆ ಪಾರ್ಟಿಗೆ ಹೋಗೋ ಥರನ ರೆಡಿ ಆಗ್ಬಾ ಅಂತಂದೆ ಅಲ್ಲ. ಮತ್ತೆ ಯಾಕೆ ಹಚ್ಕೊಂಡ್ರಿ ಇವ್ರು ಪಾರ್ಟಿದು? ಮೊನ್ನೆ ಆದರೂ ಮಾಡ್ಕೊಂಡು ಶಿಸ್ತಾಗಿ ಕುಂತು ಹಾಡಾಡಿ ಎಲ್ಲ ಮಾಡ್ಕೊಂಡು ಬಂದೀವಿ. ರೆಡಿ ಆಗಂದಾಗ ನನಗೆ ತಲೆಗೆ ಅದ ಹೊಳಿತು. ಪಾರ್ಟಿ? ಅಯ್ಯೋ, ಎಲ್ಲಿ ಪಾರ್ಟಿ ಮಾಡ್ತೀಯವ? ವರ್ಷಕ್ಕೊಂದ್ಸಲ ಮಾಡಿದ್ರೆ ಸಾಕಾಗೈತೆ. ಸುಶೀಲಾ ನಾಳೆ ಬರ್ಬೇಕು ನೋಡು. ಆಯ್ತಕ್ಕ, ಬರ್ತೀನಿ ಹೇಳಿ. ನಾನೇನು ಎಲ್ಲಿ ಕೆಲ್ಸಕ್ಕೆ ಹೋಗತ್ತಿಲ್ಲ, ಬರ್ತೀನಿ. ನಾವ ಮತ್ತೆ ಬರ್ತೀನಿ ಅಂತ ತಪ್ಪಿಸ್ಬೇಡ ಸುಶೀಲಾ. ಮೊದಲು ಕೂಲಿಯರ್ ಸಿಗತ್ತಿಲ್ಲ, ಒಬ್ಬೊಬ್ರು ಸಿಗೋದು ಕಷ್ಟ ಆಗ್ಬಿಟ್ಟೈತೆ ನೋಡಿ. ಸರೋಜ ಮನೆಗೆ ಹೋಗಿದ್ನಿ, ಅವ್ರ ಅತ್ತೆ ಏನೋ ನಾಳೆ ಕಬ್ಬು ಹಾಕ್ತೀವಿ ಅದು ಇದು ಅಂತ ಪುರಾಣ ಇದು ಮಾಡ್ತಿದ್ಲು. ರೇಖಾಗೆ ಹೇಳಿ ಬಂದೀನಿ. ಅವಳು ಗಂಡಂಗೆ ಹೇಳ್ತೀನಕ್ಕ ಅಂತ ಹೇಳಿದಾಳೆ. ಈಗ ನಿಂಗೆ ಹೇಳಿದ್ನಿ, ಹೋಗ್ಬೇಕಾದ್ರೆ ಹಂಗೆ ಜೈಗೆ ಹೇಳೋಗ್ತೀನಿ. ನೋಡೋಣ, ಅವಳು ಬರ್ತಾಳೆ, ಅವಳು ಹೇಳಿದ್ರೆ. ಆದರೆ ಏನು ಗಡಗಡ ಕೆಲಸ ಮಾಡಲ್ಲ ಅಂತ ಹೇಳಕ್ಕೆ ಮನ್ಸು ಬರಲ್ಲ ಅವಳಿಗೆ. ಆಯ್ತು ಸುಶೀಲಾ, ಬರ್ತೀನಿ ನಾನು. ಇಲ್ಲ ಇಲ್ಲ, ಬರ್ತೀನಿ ಹೇಳಿ ನಾನು. ಇವು ಹೋಗ್ಬೇಕಾದ್ರೆ ಹೇಳಿ ಹೋಗು. ಒಂದು 4 ಮಂದಿ ಆದ್ರೆ ಜಲ್ದಿ ಮುಗಿತೈತೆ. ಬಾರಕ್ಕ, ಸೊಪ್ಪಿನ ಪಲ್ಯ ಮಾಡೀನಿ, ಒಂದು ರೊಟ್ಟಿ ತಿನ್ಬಾ. ರೊಟ್ಟಿ ಅದು ಏನು ಬೇಡ ಸುಶೀಲಾ, ಪಾಪ ನೀನು ಅರ್ಧಕ್ಕೆ ರೊಟ್ಟಿ ಮಾಡೋದು ಬಿಟ್ಟು ಬಂದು ಹೋಗ್ತೀನಿ ನಾನು. ಎಣ್ಗಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡ್ತೀನಿ ನಾನು ತಿದ್ಲದಂಗ. ಇಷ್ಟೊತ್ತಿಗಾಗಲಿ ಮಾಡಿರ್ತಾರೆ. ಹೋಗ್ತೀನಿ ನಾನು. ನೋಡಾಗಿರ್ಜಕ್ಕ ಹೆಂಗದಿ ನೀನು? ಯಾವತ್ತಾದ್ರೂ ಒಂದಿನ ಬಂದು ಏನಾದರೂ ತಿಂದೆ ನಮ್ಮ ಮನೆಗೆ? ನಾವು ಬಂದ್ರೆ ಎಲ್ಲ ಚಾ ಕುಡಿದು ಬರಬೇಕು, ರೊಟ್ಟಿ ತಿಂದು ಬರಬೇಕು. ನೀನು ಹಂಗಲ್ಲ, ಬರೀ ಅರ್ಜೆಂಟಲ್ಲಿ ಇರ್ತೀಯ. ಕುತ್ಕೋಬಾ, ಒಂದು ರೊಟ್ಟಿ ತಿನ್ನು ಅಂತೆ. ಆಯ್ತು ತಗೊಳ್ಳೋ, ನಿಂಗೆ ಸಮಾಧಾನ ಆಗ್ತೈತೆ ಅಂದ್ರೆ ತಿಂದು ಹೋಗ್ತೀನಿ, ಹಾಕ್ಕೊಡು. ಆಯ್ತಾಯ್ತು, ಕುತ್ಕೋ ಬಾರಕ್ಕ. ಇದು ತಗೋಗಿರ್ಜಕ್ಕ. ಕೊಡು. ಪಲ್ಯ ಏನವ, ಒಂದು ರೊಟ್ಟಿಗೆ ಇಷ್ಟಕೊಂಡು ಹಾಕಿದ್ದೆ, ಒಂದು ಚೂರೇ ಚೂರು ಹಾಕ್ಬೇಕಿತ್ತು. ಅದೆಷ್ಟಾಯ್ತು ತಗೊಳಕ ತಿನ್ನು.